ಇದು ಅದು ದೂರ ಗಿಡ ಕಡೆ ಹೋಗಿ ತಂದೆ ತಾಯಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಇವತ್ತು ಘಟನೆ ನಡೀಬಾರ್ದಿತ್ತು, ಆದರೂ ಆಗಿದ್ದೆ. ವಿಧಿ ಬರಹ ಏನು ಮಾಡೋಕ್ಕಾಗಲ್ಲ. ಮೃತ್ಯುವನ್ನು ಜಯಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಪ್ರವೀಣ್ ಇವತ್ತು ಮದುವೆ ದಿನವೇ ಮರಣ ಹೊಂದಿರೋದು ನಮ್ಮೆಲ್ಲರಿಗೂ ಸಹಿತ ಭಾಳ ದೊಡ್ಡ ಶಕ್ತಿ. ಸಹಿತ ಪ್ರವೀಣ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ, ಅವರ ತಂದೆ ತಾಯಿಗಳಿಗೆ ಈ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತೀನಿ. ನಿನ್ನೆ ದಿನ ಜವಾಬ್ದಾರಿ ಇದ್ರಿ. ಇವತ್ತು ಬೆಳಗ್ಗೆ ಜಗಲಿ ಮ್ಯಾಗಿನ ಕಿಕ್ಕಳು ಹೋಗೋದು ಶ್ರೀಶೈಲ ಮಲ್ಲಪ್ಪ ಪುಣ್ಯವರ ಮಗನಾದ ಪ್ರವೀಣ್ ಒಣ್ಣೆಯ ಪುತ್ರ ಅವನ ಲಗ್ನದಾಗ ಇಲ್ಲಿ ಜಗಲಿ ಮ್ಯಾಗಿನ ಅಕ್ಕಿಕಾಳು ಒಕ್ಕಂದ್ರಿಂದ ಇದಕ್ಕೆ ಕಲ್ಯಾಣ ಮಂಟಪಕ್ಕೆ ಹೋಗಿ ಅಕ್ಕಿಕಾಳು ಹೋಗಿದ್ವಿ. ಒಗದ್ರೂಲೆ ನನಗೆ ತಿರುಗಿ ಬಂದಂಗಾಗ್ಲತ್ತೈತಿ. ನೀರು ಕೊಡ್ರಿ ತಂದ ನೀರು ಕುಡಿಸೋದ್ರೊಳಗೆ ಒಟ್ಟ ಇದನ್ನ ಆಗಿಬಿಟ್ಟ. ಏನು ಮಾತಾಡೋಲ್ಲದ ಏನೂ ಇಲ್ಲ. ಎಲ್ಲಿದಿಂದ ಬಂದಿತ್ತು, ಎಲ್ಲಿದಿಂದ ಅವರು ಇದನ್ನ ಮಾಡಿದ್ರು, ಭಾಳ ಇದನ್ನ ಮಾಡಿದ್ರು. ಭಾಳ ನಮಗೆ ಏನು ಮಾತಾಡಕ್ಕೆ ಸೊಗಸು ಆಗೋದಾಗೈತಿ. ಅವ್ರ ಮನ್ಯಾನ ಅವ್ರ ಕಷ್ಟ ನೋಡುದು, ಇದನ್ನ ಮಾಡೋದು, ಸರ್ಗೆ ಏನು ಮಾತಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ, ನಮಗನ್ಕ ದಿಕ್ಕ ತೋರಿಸ್ಲಾರ್ದಂಗೆ ಆಗೈತಿ. 2 ದಿವಸ ಆತು ಓಡಾಡಿದ್ದೀವಿ. ಏನು ಇದನ್ನ ಮಾಡ್ಬೇಕು, ಅವ್ರು ಸರ್ ಏನು ಬೇಕಾದ್ ಮಾಡಿರಪ್ಪ, ಚೆನ್ನಾಗಿ ನಿಂತು ಮಾಡ್ರಿ ಅಂತೇಳಿ ಎಲ್ಲ ಊರನ್ನ ಅವ್ನು ಕರೆಸಿ ದವಿ ಕೈಯಾಗ ಕೊಟ್ಟದ್ರಿಂದ ಭಾಳ ವ್ಯವಸ್ಥೆ ಮಾಡಿದ್ರು. ಆದರೂ ಇಂಥ ಘಟನೆ ಆಗಬಾರ್ದಾಗಿತ್ತು. ಜೀವನದಾಗ ಇಂಥ ಘಟನೆ ಯಾರಿಗೂ ಆಗಬಾರ್ದು. ನಮ್ಗೆ ಅಟ್ಟು ಕೆಟ್ಟ ಹೇಳಾರ್ದಂಗೆ ಆಗೈತಿ.